ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ನಡೆದ ಒಂದು ಮಹತ್ತರ ಘಟನೆ, ಅದು ಸಂಸತ್ ಅಧಿವೇಶನದಕ್ಕೆ ಸಂಬಂಧಪಟ್ಟಿದ್ದು. ಇವತ್ತಿನ ಸಂಸತ್ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ವಂದೇ ಮಾತರಂ ಕುರಿತು ಚರ್ಚೆ ಪ್ರಾರಂಭ ಆಯಿತು. ಯಾಕೆಂದರೆ ಇದೇನಿದೆ ವಂದೇ ಮಾತರಂಗೆ ಅದಕ್ಕೆ 150 ವರ್ಷ ಆಯಿತು ಅನ್ನೋದು. ಈ ಚರ್ಚೆಯನ್ನು ಪ್ರಾರಂಭಿಸಿದವರು ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಿರುವ ಮಾತುಗಳು ಚರ್ಚೆಗೆ, ವಿಶ್ಲೇಷಣೆಗೆ ಆಹಾರವಾಗಿವೆ. ಯಾಕೆಂದರೆ ಅವರು ಈ ದೇಶದ ಪ್ರಧಾನಿ, BJP ನಾಯಕರು. ಈ ಸರ್ಕಾರ ಮತ್ತು BJP ಎತ್ತ ಸಾಗ್ತಾ ಇದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಕೆಲವು ಒಳ ಸುಳಿವುಗಳು ಇದರಿಂದ ದೊರಕ್ತವೆ. ಅದ್ರ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೀನಿ. ನರೇಂದ್ರ ಮೋದಿಯವರು ತಮ್ಮ ಭಾಷಣದಲ್ಲಿ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರನ್ನು ಅಟ್ಯಾಕ್ ಮಾಡಿದರು. ಇದು ಹೊಸತಲ್ಲ. ಅವರು ಮಾಡುತ್ತಿರುವ ಮಹತ್ತರ ಕೆಲಸ ಅಂದರೆ ಸದಾ ಜವಾಹರ್ಲಾಲ್ ನೆಹರು ಅವ್ರನ್ನ ನೆನಪು ಮಾಡ್ಕೊಳ್ಳೋದು. ಅಷ್ಟೇ. ಅವರು ದೇವರನ್ನ ನೆನಪು ಮಾಡ್ಕೊಂಡಿದ್ರೆ ದೇವರು ಒಲಿದು ಬಿಡ್ತಾ ಇದ್ದೇನೋ. ದೇವರಿಗಿಂತ ಹೆಚ್ಚು ಅವರು ಜವಾಹರ್ಲಾಲ್ ನೆಹರು ಅವರನ್ನ ನೆನಪು ಮಾಡ್ಕೊತಾರೆ. ಪ್ರತಿ ಕ್ಷಣ ಅವಕಾಶ ಸಿಕ್ಕಾಗಲೆಲ್ಲ ದೇಶದ ಮೊದಲ ಪ್ರಧಾನಿಯನ್ನು ಅವಹೇಳನ ಮಾಡೋದು, ಅವರು ಏನೂ ಅಲ್ಲ ಅನ್ನೋದು, ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್, ಇದು ಸಂಘ ಪರಿವಾರ ಮಾಡ್ತಾ ಬಂದಿದೆ. ಜವಾಹರ್ಲಾಲ್ ನೆಹರು ಅವರಿಗೆ ಈಗಲೂ ಕಾಡ್ತಾ ಇದ್ದಾರೆ. ಸೊ ಇವತ್ತು ಅವರು ಹೇಳಿದ್ದೇನು, ವಂದೇ ಮಾತರಂ ಏನಿದೆ, ವಂದೇ ಮಾತರಂಗೆ ಯು ಸಿ ದಟ್ ಅದನ್ನು ರಾಷ್ಟ್ರಗೀತೆ ಮಾಡೋದಕ್ಕೆ ನೆಹರು ವಿರೋಧ ಇತ್ತು, ಜಿನ್ನಾ ವಿರೋಧ ಇತ್ತು. ಯಾಕೆಂದರೆ ಮುಸ್ಲಿಮರಿಗೆ ಸಮಾಧಾನ ಪಡಿಸೋದಕ್ಕೆ, ಇನ್ನೊಂದು ಮಾಡೋದಕ್ಕೆ ಅದು ವಿರೋಧ ಮಾಡಲಾಯಿತು. ಅವರು ವಾದ ಇವತ್ತು ಮಂಡಿಸಿದರು. ಸೊ ಹಾಗೆಯೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ವಿಚಾರದ ಸದನದಲ್ಲಿ ಮಾತಾಡಿದ್ರು. ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಇನ್ನು ಸದನ ಈ ಬಗ್ಗೆ ಚರ್ಚೆ ನಡೆಸುತ್ತೆ. ಇಲ್ಲಿ ಮುಖ್ಯ ಪ್ರಶ್ನೆ ಅಂದರೆ, ಯಾರೂ ಕೂಡ ವಂದೇ ಮಾತರಮನ್ನು ವಿರೋಧ ಮಾಡ್ತಾ ಇಲ್ಲ. ಆದರೆ ವಂದೇ ಮಾತರಮನ್ನು ಇವರು ಪ್ರಸ್ತಾಪ ಮಾಡ್ತಾ ಅದನ್ನು ಹೊಗಳೋ ಮೂಲಕ ರಾಷ್ಟ್ರಗೀತೆಯ ಗೌರವವನ್ನು ಇಂಡೈರೆಕ್ಟ್ಲಿ ಕಡಿಮೆ ಮಾಡುವ ಯತ್ನ ಅದು. ಆಲ್ವೇಸ್ ದೇ ವಿಲ್ ಡೂ ಇಟ್. ಗಾಂಧಿಯ ಪ್ರತಿಮೆಯನ್ನು ಭಂಗ ಮಾಡುವುದಕ್ಕೆ ಇವರು ಸರ್ದಾರ್ ಪಟೇಲರನ್ನ ಎತ್ತು ಕಟ್ತಾರೆ. ಪಟೇಲರ ಬಗ್ಗೆ ಸದಾ ಮಾತನಾಡ್ತಾ, ಪ್ರತಿಮೆ ಮಾಡ್ತಾ, ಗಾಂಧಿಯ ಬಗ್ಗೆ ಇರುವ ನಂಬಿಕೆ ಅದನ್ನು ಧ್ವಂಸಗೊಳಿಸೋದು ಅಂತ. ಇದು ಇವರ ಎಜೆಂಡಾ. ರಾಷ್ಟ್ರ ನಾಯಕರುಗಳನ್ನೆಲ್ಲ, ಸ್ವಾತಂತ್ರ್ಯ ಚಳವಳಿಯಿಂದ ಬಂದವರನ್ನೆಲ್ಲ ಇವರು ಅವರ ಇಮೇಜನ್ನು ನಾಶಪಡಿಸುವುದೆಂದು ಮಾಡ್ತಾರೆ. ಆ ಮೂಲಕ ಇವರು ಇತಿಹಾಸವನ್ನು ತಿರುಚುತ್ತಾ ತಮ್ಮ ಗುರುಗಳಾದಂತಹ ಗೋಲ್ವಾಲ್ಕರು, ಸಾವರ್ಕರು, ಈ ಕರುಗಳನ್ನೆಲ್ಲ ಯು ಸಿ ದಟ್ ಅವರನ್ನು ಎತ್ತಿ ಕಟ್ತಾ ಹೋಗೋದು. ಯಾರ್ಯಾರು ಸಂಘ ಪರಿವಾರದಿಂದ ಬಂದಂತಹ ಈ ಬ್ರಾಹ್ಮಣರಿದ್ದಾರೆ ಅವರನ್ನು ಎತ್ತಿ ಕಟ್ಟುವುದಕ್ಕೆ ಗಾಂಧಿ, ನೆಹರು ಅಂಥವ್ರನ್ನ, ಅವರ ಪ್ರತಿಮೆಯನ್ನು ಭಂಗಗೊಳಿಸುವುದು, ನಾಶಪಡಿಸುವುದು, ಆ ಕೆಲಸದ ಮುಂದುವರಿದ ಭಾಗ ಇವತ್ತು ನಡೆಯಿತು. ಯು ಸಿ ದಟ್ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಅಂದರೆ, ಯಾಕೆ ಇವರು ಸದಾ ಭೂತಕಾಲದಲ್ಲಿ ಬದುಕ್ತಿರ್ತಾರೆ? ಇವರಿಗೆ ಯಾಕೆ ಭೂತಕಾಲ ಇಷ್ಟ? ಪ್ರತಿ ವಿಚಾರದಲ್ಲೂ ಭೂತಕಾಲಕ್ಕೆ ಹೋಗ್ತಾರೆ, ಅಲ್ಲಿ ಭೂತಕಾಲದ ಬಗ್ಗೆ ಮಾತನಾಡ್ತಾರೆ. 100 ವರ್ಷಗಳಿಂದ ಹೀಗಾಗಬೇಕಾಗಿತ್ತು, ಹಿಂಗಾಯಿತು ಅಂತಾರೆ. ಯಾರೂ ಕೂಡ ಭೂತಕಾಲದಲ್ಲಿ ಇದ್ದವರು ಇಲ್ಲಿ ಬಂದು ನಿಮ್ಗೆ ಉತ್ತರ ಕೊಡೋಕ್ಕಾಗಲ್ಲ. ಜವಾಹರ್ಲಾಲ್ ನೆಹರು ಈಗ ಬಂದು ಕೂತು ಮೋದಿ ಉತ್ತರ ಕೊಡೋಕ್ಕೆ ಸಾಧ್ಯನಾ? ಗಾಂಧಿ ಬಂದು ಉತ್ತರ ಕೊಡೋಕ್ಕೆ ಸಾಧ್ಯನಾ? ಯಾರು ಉತ್ತರ ಕೊಡೋಕ್ಕೆ ಸಾಧ್ಯ? ಅಂದರೆ ಯಾರು ಅಸುನೀಗಿದ್ದಾರೋ, ಈ ಜಗತ್ತನ್ನು ಇಲ್ಲವೋ ಅವರನ್ನು ಇಟ್ಟುಕೊಂಡು ಅದನ್ನ ಇಂಟರ್ಪ್ರಿಟ್ ಮಾಡ್ತಾ
ವರ್ತಮಾನದಿಂದ ಜನ ಮನಸ್ಸನ್ನು ಭೂತಕಾಲಕ್ಕೆ ಎಳೆಯೋದು. ಜನ ವರ್ತಮಾನದಲ್ಲಿ ಬದುಕುವುದು, ವರ್ತಮಾನದ ಪ್ರಶ್ನೆಗಳನ್ನು ಕೇಳ್ಕೊಳ್ಳೋದು. ಇದು ಇವರ ಮೂಲ ಉದ್ದೇಶ. ಅಂದರೆ ವರ್ತಮಾನವನ್ನು ಎದುರಿಸುವ ಶಕ್ತಿ ಇವರಿಗಿಲ್ಲ. ಯಾರಾದರೂ ಕೂತು ನೀವು 2 ಕೋಟಿ ಉದ್ಯೋಗ ಕೊಡ್ತಿದ್ದೀರಿ ಅಂತ ಹೇಳಿದ್ರಲ್ಲ ಮಹಾರಾಜರೇ, ಎಲ್ಲಿ ಹೋಯಿತು ಅಂತ ಕೇಳಿದ್ರೆ ಉತ್ತರ ಕೊಡೋಕ್ಕಾಗಲ್ಲ ಇವರಿಗೆ. ಹಾಗೇನು ಪ್ರತಿಯೊಬ್ಬರ ಅಕೌಂಟಿಗೆ 15 ಲಕ್ಷ ಹಾಕ್ತೀವಿ ಅಂದ್ರಲ್ಲ, ಅದು ಪ್ರಶ್ನಿಸಿದ್ರೆ ಉತ್ತರ ಕೊಡೋಕ್ಕಾಗಲ್ಲ. ಇವ್ರ ಬಳಿ ಉತ್ತರ ಇಲ್ಲ. ಅಂದರೆ ವರ್ತಮಾನದಲ್ಲಿ ಇವರು ಬದುಕುವವರೇ ಅಲ್ಲ ಅಂತ. ಭೂತಕಾಲದ ಏನು ಹೇಳಿ ತೋರಿಸ್ತಾ ಭೂತಕಾಲ ಆಗಿತ್ತು ಹೀಗಿತ್ತು ಅಂತ ಪ್ರಾರಂಭ ಮಾಡ್ತಾರೆ. ವೇದ ಕಾಲದಲ್ಲಿ ಹೇಗಿತ್ತು ಗೊತ್ತಾ, ನಾವು ವಿಶ್ವಗುರುವಾಗಿ ಮುಚ್ಚುಗಡ್ಡಿ ಈಗ ಹೇಳ್ರಿ, ಈಗ ಹೇಗಿದ್ದೀವಿ ಹೇಳಲ್ಲ. ಏನಿತ್ತು ವೇದ ಕಾಲದಲ್ಲಿ ಏನಿತ್ತು ಗೊತ್ತಾ, ರಾಮಾಯಣ ಮಹಾಭಾರತದಲ್ಲಿ ಏನಾಯಿತು, ಮಹಾಭಾರತದಲ್ಲಿ ಕೃಷ್ಣ ಏನು ಮಾಡ್ದ, ರಾಮಾಯಣದಲ್ಲಿ ರಾಮ ಏನು ಮಾಡ್ದ, ದಟ್ ದುರ್ಯೋಧನ ಏನು ಮಾಡ್ದ, ದುಶ್ಯಾಸನ ಏನು ಮಾಡ್ದ. ಈ ರೀತಿ ವಿಚಾರಗಳನ್ನು ಎತ್ತಿಕೊಂಡು ವರ್ತಮಾನದ ಸಮಸ್ಯೆಯನ್ನು ಸಮಾಧಿ ಮಾಡುವ ಬಹುದೊಡ್ಡ ಷಡ್ಯಂತರ. ಇದನ್ನು ದೇಶದ ಜನ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತಿನ ವರ್ತಮಾನದ ಸವಾಲುಗಳಿವೆಯಲ್ಲ, ಆ ಸವಾಲುಗಳನ್ನು ಎದುರಿಸಬೇಕು ಹೇಗೆ. ಫಾರ್ ಎಕ್ಸಾಂಪಲ್, ವಿದೇಶಾಂಗ ನೀತಿ ನಾಶ ಎದ್ದು ಹೋಗ್ಬಿಟ್ಟಿದೆ. ಈ ಬಗ್ಗೆ ಮಾತನಾಡೋಕ್ಕೆ ನಾವು ಸಿದ್ಧರಿಲ್ಲ ಅಲ್ವಾ, ಈ ಬಗ್ಗೆ ರೆಡಿ ಇಲ್ಲ. ಅದರಂತೆ ಸದನದ ಒಳಗಡೆ SIR ಇದೆ, ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಮತದಾರರ ಪಟ್ಟಿಯನ್ನು ತಮಗೆ ಬೇಕಾದ ಹಾಗೆ ಬದಲಿಸುವಂಥದ್ದು, ಅದ್ರ ಬಗ್ಗೆ ಅವ್ರು ಮಾತನಾಡೋಕ್ಕೆ ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಹಾಗೆಯೇ ರಫಾಲ್ ಬಗ್ಗೆ ಗೊತ್ತಿದೆ ಏನಾಯಿತು ಅಂತ. ಈ ಪ್ರಭುತ್ವ ಮತ್ತು ಅದಾನಿ ನಡುವಿನ ಸಂಬಂಧ ಏನು, ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ನಾವು ರೆಡಿ ಇಲ್ಲ. ಅದನ್ನೇ ಈಗ ಇಂಡಿಗೋ ವಿಮಾನ ನಿಂತು ಏನಾಯಿತು, ಆ್ಯಕ್ಚುಲಿ ಇಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಕೂತ್ಕೊಬಿಟ್ಟು ಭೂತಕಾಲದಲ್ಲಿ ನೆಹರು ಬೈಯೋದಕ್ಕೆ ಸದನವನ್ನು ಬಳಸ್ಕೊಳ್ಳೋದು, ಇದು ಯಾವ ರೀತಿ ಈ ದೇಶದ ಜನರಿಗೆ ಯಾಕೆ ಇದು ಅರ್ಥ ಆಗಲ್ಲ ಅಂತ. ದೇಶದ ಜನ ಸದಾ ಭೂತಕಾಲದಲ್ಲಿ ಬದುಕೋದಕ್ಕೆ ಇಷ್ಟಪಡುವಂತಹ ಒಂದು ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಇನ್ನೊಂದು, ನೀವು ಜನಗಣಮನ ಮತ್ತು ಒಂದೇ ಮಾತರಂ ಎರಡು ಹೋಲಿಸಿ. ಸೊ ಒಂದು ಯಾರಿಗೆ ಸುಲಭವಾಗಿ ಅರ್ಥ ಆಗುತ್ತೆ ಮತ್ತು ಅದು ಯಾರಿಗೆ ಏನು ಹೇಳುತ್ತೆ, ಭಾಳ ಮುಖ್ಯ ಅಲ್ವಾ. ಹೇಳಿ ನನಗೆ ಒಂದೇ ಮಾತರಂ, ಆ ಸಾಲುಗಳು ನಿಮಗೆ ಗೊತ್ತಿರ್ಬೋದು, ನನಗೆ ದಯವಿಟ್ಟು ಯಾರಾದರೂ ಅರ್ಥ ಮಾಡಿ ಹೇಳಿ. ಸಾಮಾನ್ಯ ಕನ್ನಡ ಕಲಿತವರಿಗೆ ಒಂದೇ ಮಾತರಂ ಅರ್ಥ ಆಗುತ್ತಾ? ಒಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲ, ಹೇಳಿ ನನಗೆ ಅದರ ಅರ್ಥವನ್ನು ಏನು ಹೇಳುತ್ತೆ ಅದು. ಅದರ ಜೊತೆಗೆ ರಾಷ್ಟ್ರಗೀತೆಯನ್ನು ಓದಿಸಿ, ಎಲ್ಲರಿಗೂ ಅರ್ಥ ಆಗುತ್ತೆ ಅದು ಬೆಂಗಾಲಿ ಇದಾದರೂ ಕೂಡ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಯಾಕೆ ಈ ರಾಷ್ಟ್ರಗೀತೆಯನ್ನು ನೀವು ನೇರವಾಗಿ ನಿಮಗೆ ಎದುರಿಸುವ ಶಕ್ತಿ ಇಲ್ಲ, ಆ ಕಾರಣಕ್ಕೆ ಒಂದೇ ಮಾತರಮ್ಮನ್ನು ಎತ್ಕಟ್ಟೋದು. ಇಸಿ ದಟ್ ಒಂದು ದೇಶವನ್ನು ನೀವು ತಾಯಿಗೆ ಹೋಲಿಸ್ತೀರಿ ಅಂತಾದರೆ ಆ ದೇಶದಲ್ಲಿ ಯಾವುದು ತಾಯಿ ಅಲ್ವಾ? ನಾವು ವಾಸ್ತವದಲ್ಲಿ ನಿಂತು ಆಲೋಚನೆ ಮಾಡೋಣ. ನನಗಂತೂ ಒಂದೇ ಮಾತರಮ್ಮ ಅಗೌರವ ಉಂಟು ಮಾಡಬೇಕು ಅಂದಿಲ್ಲ. ಸ್ವಾತಂತ್ರ್ಯ ಚಳವಳಿ ಸಂದರ್ಭದಲ್ಲಿ ಎಲ್ಲರೂ ಒಂದೇ ಮಾತರಂ ಹೇಳ್ತಿದ್ರು. ಆದರೆ ಇವತ್ತೀಗ ಅದರ ಬಗ್ಗೆ ಚರ್ಚೆ ನಡೆಸಬೇಕಾದ ಅಗತ್ಯ ಇದೆ, ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಸೊ ಒಂದು ರಾಷ್ಟ್ರಗೀತೆ ಏನಿದೆ ಜನಗಣಮನ ಅಲ್ವಾ, ಒಂದೇ ಮಾತರಂ ಹಾಗೇನೆ ಅದು ಎಲ್ಲರಿಗೂ ಸ್ಫೂರ್ತಿ ನೀಡಿದ್ದಿರಬಹುದು ಆ ಕಾಲಘಟ್ಟದಲ್ಲಿ, ಅದನ್ನು ನಾವು ಪ್ರಶ್ನಿಸಬೇಕಾಗಿಲ್ಲ. ಆದರೆ ಅದನ್ನು ಈಗ ಎತ್ತಿಕೊಂಡು 150 ವರ್ಷ ಆಗಿದೆ ಅನ್ನೋದ್ರ ಮೇಲೆ ಇದನ್ನು ಯಾಕೆ ಎತ್ತಿಕೊಂಡು ಚರ್ಚೆ ಮಾಡ್ತಾ ಇರಲ್ಲ? ಇದಕ್ಕೊಂದು ಎಜೆಂಡಾ ಇದೆ ಅಂತ. ಒಂದು, ದೇಶದ ಮೊದಲ ಪ್ರಧಾನಿ ಏನಿದ್ದಾರೆ ಅವರ ಕ್ಯಾರೆಕ್ಟರನ್ನು ಇನ್ನಷ್ಟು ನಾಶಪಡಿಸೋದು, ದಟ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅವರ ಜೀನ್ಸಲ್ಲೇ ಈ ಪಕ್ಷ ಇದೆಯಲ್ಲ, ಅವರ ಜೀನ್ಸಲ್ಲೇ ಬಂದಿರುವ ಮುಸ್ಲಿಂ ವಿರೋಧ, ಮುಸ್ಲಿಮರನ್ನು ವಿರೋಧಿಸುವುದಕ್ಕಾಗಿ ಒಂದೇ ಮಾತರಂ ಬಳಸ್ಕೊಳ್ಳೋದು. ಆ ಮೂಲಕ ಬಹುಸಂಖ್ಯಾತರನ್ನು ಇನ್ನಷ್ಟು ಮುಸ್ಲಿಂ ವಿರೋಧಿಗಳಾಗಿ ಪರಿವರ್ತನೆ ಮಾಡೋದು. ನೋಡಿ, ಒಂದೇ ಮಾತರಂ ಮುಸ್ಲಿಮರು ವಿರೋಧ ಮಾಡ್ತಾಯಿದ್ರು, ಅವರಿಗೆ ಕಾಂಗ್ರೆಸ್ಸು ಅವರ ಗುಲಾಮ ಆಗಿತ್ತು, ಈ ರೀತಿ ವಾದ ಮಾಡ್ತಾ ಇದನ್ನು
ಮುಂಬರುವ ಚುನಾವಣೆಗಳಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು ಚುನಾವಣೆಗಳಲ್ಲಿ ಬಳಸ್ಕೋತಾ ಹೋಗೋದು ಮತ್ತು ಬಹುಸಂಖ್ಯಾತರನ್ನು ಒಗ್ಗೂಡಿಸುವಂಥದ್ದು. ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೀನಿ. ಸೊ ಈಗ ವಿಶ್ವದಲ್ಲಿ ಈ ಬಹುಸಂಖ್ಯಾತ ರಾಜಕಾರಣ ಪ್ರಾರಂಭ ಆಗಿದೆ. ನೀವು ಅಮೇರಿಕದಲ್ಲೂ ಅದೇನೆ, ಪುಟಿನ್ನೂ ಅದೇನೆ, ಮೋದಿನೂ ಅದೇನೆ. ಇವ್ರು ಯಾರು ವ್ಯತ್ಯಾಸ? ನೆತನ್ಯಾಹುನು ಇವರೇನೆ. ಇವ್ರ ನಡುವೆ ವ್ಯತ್ಯಾಸ ಇಲ್ಲ. ಇವರದ್ದು ಏನು ಅಂತಂದರೆ, ಮೊದಲು ಅಲ್ಪಸಂಖ್ಯಾತರ ಒಂದು ಭೂತವನ್ನು ಸೃಷ್ಟಿಸೋದು ಅಂತ. ಈ ಅಲ್ಪಸಂಖ್ಯಾತರಿಂದ ಬಹುಸಂಖ್ಯಾತರಿಗೆ ಅಪಾಯ ಇದೆ ಅನ್ನುವ ನೆರೇಟಿವ್ಸನ್ನು ಬಿಲ್ಡ್ ಮಾಡೋದು. ಇಂಡಿಯಾದಲ್ಲಿ 85% ಅಷ್ಟಿರುವ ಹಿಂದೂಗಳನ್ನು ಯಾರೋ 14% ಇರೋರು ಏನ್ರಿ ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗುತ್ತೆ ಅಂದರೆ, ಇಲ್ಲಿ ಎರಡು ರೀತಿಯ ಉದ್ದೇಶ ಇದೆ. ಒಂದು, ಅಲ್ಪಸಂಖ್ಯಾತರನ್ನ ಸದಾ ಭಯದಲ್ಲಿ ಇಡೋದು ಅಂತ. ಅವರು ಬಾಯಿ ತೆಗೆದು ಮಾತನಾಡ್ಕೊಡೋದು. ಅವರಿಗೆ ಒಂದು ರೀತಿಯ ಗುಲಾಮಗಿರಿಯಾದ ಬದುಕಿರಬೇಕು. ಅವರು ಬಹುಸಂಖ್ಯಾತರ ಗುಲಾಮರಾಗಿ ಭಯದಲ್ಲಿ, ಆತಂಕದಲ್ಲಿ ಬದುಕಬೇಕು. ಬಹುಸಂಖ್ಯಾತರಿಗೆ ನೋಡಿ, ಇವರೇನೇ ನಿಮ್ಮ ವಿರೋಧಿಗಳು, ಅವರ ವಿರುದ್ಧ ನಿಮ್ಮನ್ನು ರಕ್ಷಣೆ ಮಾಡೋ ನಾನು, ನನ್ನ ರಾಜಕೀಯ ಪಕ್ಷ, ನನ್ನ ಪ್ರಧಾನಿ, ನನ್ನ ಮಂತ್ರಿಗಳು. ಸೊ ಈ ರೀತಿ ವಾತಾವರಣ ಸೃಷ್ಟಿಸ್ತಾ ಅದನ್ನು ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳೋದು. ಅದರ ಜೊತೆಗೆ ಭಾರತದ ಇತಿಹಾಸ ಇದೆಯಲ್ಲ, ಆ ಭಾರತದ ಇತಿಹಾಸವನ್ನು ತಿರುಚೋದು. ನೀವು ಯಾವುದೇ ವಿಶ್ವದ ದೇಶಗಳಿಗೆ ಹೋಗಿ, ಅಲ್ಲಿ ಅವರು ಗಾಂಧಿಯನ್ನು ಮತ್ತು ನೆಹರುವನ್ನು ನೆನಪು ಮಾಡ್ಕೋತಾರೆ. ಇವತ್ತು ಕೂಡ ನೆಹರೂರವರ ನಾನ್ ಅಲೈನ್ಮೆಂಟ್ ನೀತಿ ಏನಿದೆ, ಅಲಿಪ್ತ ನೀತಿ ಇದೆ, ಅದನ್ನು ನೆನಪುಕೋತಾರೆ. ಅದೇ ರೀತಿ ಎಲ್ಲ ರೀತಿಯಲ್ಲೂ ದಿವಾಳಿಯಾಗಿದ್ದ ಭಾರತವನ್ನು ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ ಬೆಳೆಯುವುದಕ್ಕೆ ಬುನಾದಿ ಹಾಕಿದ ಜವಾಹರ್ಲಾಲ್ ನೆಹರು ಅವ್ರನ್ನ ನೆನಪು ಮಾಡ್ಕೋತಾರೆ. ಇದು ಅವರಿಗೆ ಭಯವನ್ನು ಉಂಟು ಮಾಡುತ್ತೆ. ಯಾಕೆಂದರೆ ಈ ಪ್ರಭುತ್ವ ಏನಿದೆ, ಮೋದಿಯವರು ಏನಿದೆ, ಇಂಥ ಯಾವುದೇ ಆಲೋಚನೆಗಳು ಇಲ್ಲ ಅವರಿಗೆ. ವೈಜ್ಞಾನಿಕ ಮನಸ್ಥಿತಿ ಇಲ್ಲ, ಸೈಂಟಿಫಿಕ್ ಟೆಂಪರ್ ಅಂತೀವಿ, ಗೊತ್ತೇ ಇಲ್ಲ. ಡೆವಲಪ್ಮೆಂಟ್ ಬಗ್ಗೆ ಒಂದು ರೋಡ್ ಮ್ಯಾಪ್ ಇಲ್ಲ. ಹೆಚ್ಚು ಅಂತಂದರೆ ಫೋಟೋ ತೆಗೆಸ್ಕೊಳ್ಳೋದು, ಎಲ್ಲಿ ಜನ ಇರಲಿ ಬಿರಲಿ ಕ್ಯಾಮ್ರಾ ನೋಡಿ ಕೈ ಬೀಸೋದು, ಈ ಕಡೆ ಬರೋದು, ನಂತರ ಎಲ್ಲೋ ಒಂದು ಕಸ ಹೊಡೆಯೋದು, ಆ ಕಸ ಹೊಡೆಯೋದಕ್ಕೆ ಒಂದಿಂದ ಹಿಡ್ಕೊಂಡು ಮಾಡೋದು, ಹೀಗೇ ಭ್ರಮೆಯನ್ನು ಸೃಷ್ಟಿಸ್ತಾ ಹೋಗೋದು ಅಂತ. ಸೊ ಆದ್ದರಿಂದ ವರ್ತಮಾನದ ಭಯ ಈ ಪ್ರಭುತ್ವವನ್ನು ಕಾಡ್ತಾ ಇದೆ. ವರ್ತಮಾನದ ಇಶ್ಯೂಗಳಿಗೆ ಇವರು ಬರೀ ಯಾವ ಪರಿಹಾರನೂ ಇಲ್ಲ, ಇವರಿಗೆ ಯಾವ ಪರಿಹಾರನೂ ಇಲ್ಲ, ಮತ್ತು ಭವಿಷ್ಯದ ಕನಸು ಇಲ್ಲ. ಏನಿದ್ರು ಕೂಡ 2047ರಲ್ಲಿ ವಿಕಸಿತ ಭಾರತ್. ಏನು ಭಾರತ ಅಂದರೆ? ವಿಕಸಿತ ಭಾರತ ಅಂದ್ರೇನು? ನೀವು ಏನನ್ನು ಅಡ್ರೆಸ್ ಮಾಡ್ತಿದ್ದೀರಿ? ಸಾಮಾನ್ಯ ಜನರ ಬದುಕಿನ ಬಗ್ಗೆ ನಿಮಗೇನು ಕಲ್ಪನೆ ಇದೆ? ಯಾವುದೂ ಇಲ್ಲ. ಕೇವಲ ಸ್ಟೇಟ್ಮೆಂಟ್ಗಳು, ಹೇಳಿಕೆಗಳ ಮೂಲಕ ಬದುಕುತ್ತಿರುವ ಪ್ರಭುತ್ವ. ಇನ್ನೂ ಕೆಲವು ದಿನ ಇದೇ ರೀತಿ ಒಂದೇ ಮಾತ್ರ 150 ವರ್ಷ ಅಂತ ಮಾತಾಡಿದ್ದ 4 ಇಶ್ಯೂಗಳು ಮಾತಾಡಿಬಿಟ್ಟು ಸದನವನ್ನು ಮುಗಿಸಿ ಅನಿರ್ದಿಷ್ಟ ಕಾಲದವರೆಗೆ ಮುಂದೂಡಿಸಿ ಮತ್ತೆ ಅಲ್ಲಿ ಇಲ್ಲಿ ಸುತ್ತೋದು ಪ್ರಾರಂಭ ಮಾಡೋದು, ಇಲೆಕ್ಷನ್ ಭಾಷಣಗಳನ್ನು ಮಾಡೋದು. ಸದನದ ಒಳಗಡೆ ಇಲೆಕ್ಷನ್ ಭಾಷಣ, ಸದನದ ಹೊರಗಡೆನೂ ಇಲೆಕ್ಷನ್ ಭಾಷಣ. ವಿದೇಶಗಳಿಗೆ ಹೋದರೂ ಇಲೆಕ್ಷನ್ ಭಾಷಣ, ಇಲ್ಲಿ ಬಂದರೂ ವಿದೇಶ. ನಾಳೆ ಏನಾದರೂ ಈ ಪ್ರಭುತ್ವ ಇವ್ರು ಕರ್ಕೊಂಡು ಹೋಗ್ಬಿಟ್ಟು ಚಂದ್ರಲೋಕದಲ್ಲೋ ಮಂಗಳ ಲೋಕದಲ್ಲೂ ತಗೊಂಡು ಬಿಡಿ, ಅಲ್ಲೂ ಕೂತ್ಕೊಂಡು ಇಲೆಕ್ಷನ್ ಭಾಷಣ ಮಾಡ್ತಾರೆ. ಅಲ್ಲಿ ಯಾವ ಟೈಮಿಗೆ ಯಾವುದಾದ್ರು ಡ್ರೆಸ್ಗಳನ್ನ ಚೇಂಜ್ ಮಾಡ್ಕೋಬೇಕು, ಹೇಗೆ ಛದ್ಮವೇಷ ಸ್ಪರ್ಧೆ ಮಾಡಬೇಕು, ಎಲ್ಲೆಲ್ಲಿ ಕೈ ಬೀಸಬೇಕು, ಇದೇ ಕೆಲಸ. ಅದು ಬಿಟ್ಟು ಬೇರೆ ಇಲ್ಲ. ಆದ್ದರಿಂದ ಯಾರೂ ಕೂಡ ಒಂದೇ ಮಾತ್ರ ವಿರೋಧ ಮಾಡ್ತಾ ಇಲ್ಲ. ಬಟ್ ಅದರ ಪ್ರಸ್ತುತತೆ ಏನಿದೆ, ನಮ್ಗೆ ದೇಶಭಕ್ತಿಯನ್ನು ಮಾತ್ರ ಹೇಳಿ ದೇಶಭಕ್ತಿ ಬರಬೇಕಾ? ದೇಶಭಕ್ತಿ ಈ ಜನರ ರಕ್ತದಲ್ಲಿದೆ. ಭಾರತದ ಜನ ದೇಶಭಕ್ತರು. ಅವರನ್ನು ಯಾವುದೋ ಒಂದು ಹಾಡಿಗೆ ಸೀಮಿತಗೊಳಿಸಕೂಡದು. ಅದರ ಜೊತೆಗೆ ಇದರ ಹುನ್ನಾರ ನನಗನ್ನಿಸುವುದು, ಇವರು ಇನ್ನೂ ಪ್ರಭುತ್ವ ಇದರಲ್ಲಿ ಇದ್ದರೆ ಒಂದೊಂದೇ ರಾಷ್ಟ್ರ ಧ್ವಜವನ್ನು ಬದಲಿಸಿ ಭಗವಾ ಧ್ವಜವನ್ನು ತರೋದು, ರಾಷ್ಟ್ರಗೀತೆಯನ್ನು ಬದಲಿಸಿ ಒಂದೇ ಮಾತರಂ ತರೋದು, ಮತ್ತು ಈ ಭಾರತದ ಸಂವಿಧಾನದಲ್ಲಿ ಪೀಠಿಕೆಯನ್ನು
ಬದಲಿಸೋದು, ಎಲ್ಲರನ್ನೂ ಪೂಜಾರಿಗಳನ್ನಾಗಿ ಮಾಡೋದು, ದೇವಸ್ಥಾನ ತೋರಿಸೋದು, ಅಲ್ಲಿ ಕೂಡಿಸೋದು, ಅವ್ರ ಹಣೆ ಮೇಲೆ ನಾಮ ಎಳಿಸೋದು, ಕಿವಿ ಮೇಲೆ ಹೂ ಬಿಡೋದು, ಅಧಿಕಾರಕ್ಕೆ ಬರೋದು. ಇಷ್ಟೇ, ಇದು ಮೀರಿ ಬೇರೆ ಇಲ್ಲ. ಇದು ದುರಂತ. ಇದು ದುರಂತ. ಚುನಾವಣೆಗಾಗಿ ಧರ್ಮವನ್ನು, ರಾಷ್ಟ್ರಭಕ್ತಿಯನ್ನು ಬಳಸಿಕೊಳ್ಳುವ ಇಂತಹ ಪ್ರಭುತ್ವ ವಿಶ್ವದಲ್ಲಿ ಎಲ್ಲೂ ಇರಲಾರದು. ಇದೊಂದೇ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ನಮಸ್ಕಾರ.